ಏನು ಬಂದಾನಿ ಪುರ್ಸತ್ತಲ್ಲ ನೋಡು ನನಗಂತ ಏನು ಅದನ್ನ ಮಾಡಿ ಬುತ್ತಿ ಕಟ್ಟು ಅದನ್ನ ಕಟ್ಟು ಇವ ಸಾಕು ಬೇಕಾಗಬೇಕತ್ತ ಯಾರೇ ಬೇಕು ಯವ್ವ ಹೊಲ ಮನಿ ಇದು ರತ್ನ ರತ್ನ ಮತ್ತಲೆ ಕೂವಕತ್ರ ನೋಡು ಓ ಇಲ್ಲ ಇರ್ಲಿ ಇದು ಇದ್ಲದಾಗತ್ತಾನೆ ಸಗಡಿ ಬೆಳೆಯನ ಅಂತ ಬನ್ನೆ ರತ್ನ ಇಲ್ಲದೇನು ನಾನು ಹೊಲಕ್ಕೆ ಹೋಗ್ಬರ್ತೇನೆ ಏನ ಸಗಣಿ ಅದನ್ನ ಎಲ್ಲ ಬಳೆದು ನೋಡು ಇವತ್ತು ಕಾರ್ ಉಣಿ ಐತಿ ಇಟ್ಟು ಬ್ಯಾಳಿ ಹಾಕಿ ಹೋಳಿಗೆ ಮಾಡಿಬಿಡತ್ತಾಗ ಮತ್ತೆ ಬರೋ ಮುಂದೆ ಮಾವಿನಣ್ಣು ಅವನು ಹಿಡ್ಕೊಂಬಂದ್ಬಿಡ್ತೇನೆ ಶಿವ ಅಲ್ರಿ ಇನ್ನು ಎಲ್ಲರಿಗೂ ಬುತ್ತಿ ಆಮೇಲೆ ಮಧ್ಯಾಹ್ನ ಊಟದ್ದಾತು ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಂದು ಉಪ್ಪಿಟ್ಟು ಮಾಡಿ ಕಟ್ಟೇನು ಮತ್ತೀಗಲ್ಲೇ ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡು ಅಂತಿದೆಯಲ್ಲ ಏನು ಮನುಷ್ಯ ಅದಾನೆ ದನ ಅದಾನೆ ನನಗೆ ಮಾಡು 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 ಅಂದ್ರಂಗ ಏನು ಹೊಲಕ್ಕೆ ಬಂದು ಬದುಕು ಮಾಡಕತ್ತಿಲ್ಲ ತಗೋ ನೀನು ಇಲ್ಲೇ ಮನ್ಯಾಗ ಒಂದಿಟ್ಟು ಹೋಳಿಗೆ ಮಾಡಿ ಇಡಕ್ಕೇನು ನಿಮ್ಮ ಅವನು ಬಂದಾಳು ತಗೋ ಉಣ್ತಾರ ಹುಡುಗಿಗೆ ಜೀವ ಹೋಳಿಗೆ ಅಂದ್ರೆ ನಾನು ಹೋಗಿ ತೊಗೊಂಬರ್ತಾನೆ ಏನೇನು ಬೇಕೋ ಎಲ್ಲ ಅಣಿ ಮಾಡ್ಕೋ ಈಗ ಅಲ್ಲ ಹೊಲದಿಂದ ಬರೋ ಮುಂದೆ ಹಿಡ್ಕೊಂಬರ್ತಾನೆ ನಾನು ಮಾವಿನಣ್ಣು ಮತ್ತೆ ನಾನು ಹಿಡ್ಕೊಂಡು ಹೊರಡ್ತೆ ಏನು ಕಾಡ್ತಾರೆ ಏನಾತಾಗ ಯಾರೇ ಬೇಕೇವ ಆತಾಗ ಇನ್ನು ತವ್ರ ಮನ್ಯಾಗ ನೆಮ್ಮದಿಯಾಗಿದ್ದು ನೋಡು ಒಂದು 2 ದಿವಸ ಏನಂಗ ಬಂದ ಸುಟ್ಟು ಪುರ್ಸತ್ತಲ್ಲ ನಮ್ನಿ ಮಾಡ್ತಾರಂಗ ಅವ್ರವ್ವ ಓದ್ಲಲ್ಲ ಅದು ಕುರಿ ಬಿದ್ದವ್ ನಾಟಕ ಮಾಡಕತ್ತ ನಾಟ ಏನು ಇದಕ್ಕಲ್ಲ ತಡಿ ಅವು ಒಳಗದಣ ಆಕಿನ ಕಡದು ಸಗಣಿ ಕಸ ಅದನ್ನು ತುಂಬ ಕೇಳ್ತಾನೆ ವಾ ಕಾಲಿನ ಕುಂತಿರ್ತಾಳ ಅವು ಏನು ಒಳಗೇನಿಲ್ಲ ಬದುಕು ಆಕಿಗೆ ಹೇಳ್ಬಿಡ್ತಾನೆ ಯವ್ವ ಡೇ ಯಾಕವಾ ಬಾಯಿಲ್ಲ ಒಂದಿಟ್ಟು ಯಾಕೆ ಬರುತ್ತನ ಇವ ನೀನು ಅಳಿಯ ನೋಡು ಈಟ ತನಕ ಏನು ಎಲ್ಲರಿಗೂ ಬುತ್ತಿ ಅದನ್ನ ಕಟ್ಟಿ ನಾಷ್ಟ ಮುಗಿಸಿ ಇತ್ಲಾಗಿನ್ನು ಬಂದಾನಿ ಸಗಣಿ ಹೊಳೆಯನ ಅಂದು ಅಲ್ಲೇ ಮತ್ತೆ ಕಾರ್ ಉಣಿವೆ ಹೋಳಿಗೆ ಮಾಡು ಅದನ್ನ ಮಾಡು ಇದನ್ನ ಮಾಡು ಅಂತಂದು ಹೇಳೋ ಕಾರ್ ಏನೈತಿ ಮಾಡು ಮತ್ತೆ ಕೇಳಾಕತ್ತಾರ ಅಂದ್ಮೇಲೆ ಮಾಡ್ಬೇಕು ಗಂಡ್ಮಕ್ಳು ಕೇಳಾಕತ್ತಾರ ಏನೊಂದು ಒಲ್ಯಾಗ ಬ್ಯಾಳಿ ಬೇಕಿಟ್ಟು ಒಂದು ಕಡೆ ಅನ್ನ ಕಟ್ಟು ಒಂದಿಟ್ಟು ಪಲ್ಯ ಮಾಡಿ ಕಠಿಣ ಸಾರ ಕತಿ ಹೋಳಿಗೆ ಅಕ್ಕವತ್ತಾಗ ಇನ್ನು ಇದನ್ನ ತರ್ತಾರಂತ ಮಾವಿನಣ್ಣು ಶಿಕರಣಿ ಒಂದು ಮಾಡಿ ಬಡಿಬೇಕಂತ ಎಟ್ಟತ್ತದು ಮಾಡೋದು ಲಘು ಲಘು ಮಾಡಿದ್ರೆ ಇವ ನಾನು ಹೋಗಿ ಒಳಗೆ ಒಂದಿಟ್ಟು ಏನೇನು ಬೇಕೆಲ್ಲ ಅಣಿ ಮಾಡ್ಕೊತೀನಿ ಒಂದಿಟ್ಟು ಸಗಣಿ ಅದನ್ನ ಬೆಳಿತೇನೆ ಬೇ ತಾರವ ಮತ್ತೆ ಏನು ಮಾಡೋತ್ತಂಬ ಸಗಣಿ ಬೆಳೆದು ಒಂದಿಟ್ಟು ತಿಪ್ಪಿಗೆ ಚೆಲ್ ಬಂದ್ಬಿಡವ ಇನ್ನು ಚೆಲ್ ಬಂದು ಬಾಂಡೆ ಇಟ್ಟಾನ ಒಂದಿಟ್ಟು ಇತ್ಲದಾಗ ಓಸುನು ತೊಳೆದು ಬಿಡವ ವೀಸು ಮತ್ತು ಜಳಕ ಮಾಡೇನೆ ಮತ್ತು ಸಗಣಿ ಕಸ ಏನು ಬೆಳೆದೆ ಅಂತೋಗಿ ಬೆಳೆಯೋಣ ಅಂತಂದು ಬಂದೆವ ಮತ್ತೆ ಏನು ಮಾಡೋದು ಮಾಡ್ಬೇಕು ಅಂದು ಮತ್ತು ಹಣಿ ಏನಾರ ಮಾಡ್ಕೊತಾನೆ ಲಘು ಲಘು ನಾನು ಸುಮ್ಮನೆ ನಮ್ಮ ಮನ್ಯಾಗ ನಾ ಇದ್ದೆ ನೆಮ್ಮದಿಯಾಗಿ ಕರ್ಕೊಂಬಂದು ಬದುಕು ಮಾಡೋಕೆ ಹಚ್ಕೊಂಡಾಳು ನಮ್ಮನಿ ನಾನು ಏನು ನಮ್ಮ ಮನ್ಯಾಗ ಒಂದು ದಿನಕ್ಕೆ ಸಗಣಿ ಕಸ ಬೆಳೆದಲ್ಲ ಒಂದು ಕಾಳ ಮುಸ್ರಿ ತಿಕ್ಕಿಲ್ಲ ಈಕಿ ಮುಸ್ರಿ ತಿಕ್ಕ ಸಗಣಿ ಕಸ ಬೆಳಿ ಇವ ಯಾರೇ ಬೇಕಿವ ಸುಮ್ಮನೆ ತಿಳ್ಕೊಂಡು ಊರಿಗೆ ಹೋಗೋದು ಪಾಡತ್ತಾಗ ಇಲ್ಲಿರೋದ್ಕಿನ ಏನು ಪುರ್ಸತ್ತು ನಂಗೆ ಅದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಇದನ್ನ ಮಾಡು ಅಂತಂದು ಕೆಲಸ ಹೇಳೇ ಹೇಳ್ತಾಳೆ ಹೀಗೆ ಹೀಗೆ ಬ ಹೊಸ ಮಕ್ಕ ಹಾಕವು ಹೊದೆಕ ಬರ್ತಾವು ಆಕಳಗಳು ಹೀಗೆ ಹೀಗೆ ಯವ್ವ ಸಗಣಿ ಇದನ್ನ ಬೆಳೆದಾದ್ರೆ ಒಂದು ದಿವಸ ಮುಸ್ರಿ ಅದ ನೋಡಿ ಬೇತಿಕ್ಕ ಇನ್ನೂ ಹೋಗ್ಯಾಳ ನೋಡಿನಿ ಹೇಳಿ ಬೆಳೆದು ಮುಸ್ರಿ ತಿಕ್ಕೊಂಡು ಮತ್ತೆ ಅಲ್ಲೇ ಇನ್ನೊಮ್ಮೆ ಇಟ್ಟು ಒದರ್ತಾಳ ಆತೇಳವ ಇನ್ನು ಸಗಣಿ ಬೆಳಕತ್ತ ತಡಿ ಓಕನಿ ಹೋಗಿ ತಿಕ್ತಾನೆ ತಗೋ ಇಲ್ಲಿ ಅಡಿಗೆ ಕೊನೆಗೆ 2 ಡಬರಿ ಅದ ನೋಡ್ವ್ಯಾ ಅವನು ತಗೊಂಡು ಹೋಗು ಎಲ್ಲ ಇಟ್ಬಿಡು ಒಮ್ಮೆರೆ ತಿಕ್ಬಿಡ್ತಾನತ್ತ ಇವ ಯಾರೇ ಬೇಕವ ಇವ ತಿಳ್ಕೊಂಡು ಸುಮ್ಮನೆ ಆಕಿಗೆ ಊರಿಗೆ ಹೋಗ್ತಾನೆ ನನ್ನ ಮಗ ಏನು ಸಿಟ್ನಿಗೆಳಗ ಹಂಗೆ ಅಂದಿರ್ತಾನ ಏನು ಹೋದೆ ಅಂದ್ರೆ ಏನು ಹೊರ ದುಡೋದಿಲ್ಲ ನನ್ನ ಹೋಗ್ತಾನವ ಇವ ಈಕೆ ಅಂತ ಎಲ್ಲಿದ್ದೆ ಅಂದ್ರೆ ನನ್ನ ಮತ್ತೆ ಬದುಕು ಮಾಡಿಸಿ ಸಾಣಿ ಮಾಡಿಬಿಡ್ತಾಳ ಅಡಿಗೆ ಎಲ್ಲ ಆದಂಗಾತು ಇವರು ಮತ್ತೆ ಈಗ ಹೊಲಕ್ಕೆ ಒಂಟು ನಿಂತು ಬಿಡ್ತಾರೆ ಅದಕ್ಕೆ ಮತ್ತೆ ಏನು ಮಾಡೋತ್ತಿಗೆ ಕಾರ್ ಉಣಿವಿ ದೊಡ್ಡ ಉಣಿವಿ ನಾವು ವರ್ಷ ಬ್ಯಾಳಿ ಹಾಕ್ಲಿಲ್ಲಂಗ ಮಾಡೋದೇ ಇಲ್ಲ ಕಾರ್ ಉಣಿವಿನ ಅದಕ್ಕೆ ಕಠಿಣ ಸಾರು ಮಾಡಿ ಗೋಸು ಹೋಳಿಗೆ ಮಾಡೇನಿ ಅನ್ನ ಮಾಡಿಟ್ಟನಿ ಮತ್ತು ಈಗ ಇವರಿಗೆ ಡಬ್ಬಿ ಕಟ್ಬೇಕು ಹೊಲಕ್ಕೆ ಒಂಟ ನಿಂದಿರ್ತಾರೆ ಈಗ ಅಕ್ಷತಾಗ ಪಾಪ ಏನು ಮಾಡ್ಕೊಂಡ್ಲ ಏನು ಗೊತ್ತಾಗಂಗಿಲ್ಲ ಆಕಿದು ಹೆಂಗೆ ಮಾಡೋದು ಏನು ಅಂದು ಇಲ್ಲೇ ಕರಿಬೇಕು ತಡಿ ಆಮೇಲೆ ಬಂದು ಹೋಳಿಗೆ ಅದನ್ನ ಹುಂಡೋಕಾಳ ಆಮೇಲೆ ಇಂದ ಕರಿತೇನೆ ನಿಂತು ಕರದ್ನಿ ಅಂದ್ರ ಬರ್ತಾ ಶೋಭಾ ನಂದು ಜಳಕಾಗಿ ದೇವರಿಗೆ ದೀಪ ಹಚ್ಚೇನಿ ಪೂಜೆ ಗೀಜೆ ಎಲ್ಲ ಆತು ನಾನು ಹೊಲಕ್ಕೆ ಹೋಗ್ಬೇಕು ನನಗೆ ಒಂದಿಟ್ಟು ದಬ್ಬೆ ಅದನ್ನ ಕಟ್ಕೊಡು ಏನು ಮಾಡಿದಿ ರೀ ಅಲ್ಲೇ ಜಳಕ ಮಾಡಿ ಪೂಜೆನೂ ಮಾಡಿದ್ರೆ ಆತು ನೀ ಏನು ಹೋಳಿಗೆ ಮಾಡಿಯಲ್ಲ ಯಾಕಷ್ಟಕ್ಕೊಂದು ತ್ರಾಸು ತೊಗೊಂಡು ಅಡ್ಗೆ ಎಲ್ಲ ಮಾಡಕ್ಕೆ ಹೋಗಿದ್ದಿ ಏನಾರ ಒಂದಿಟ್ಟು ಬ್ಯಾಳಿ ಸಾರು ಅನ್ನ ಮಾಡ್ಬೇಕಿಲ್ಲ ಮತ್ತೆ ಯಾಕೆ ಹೋಳಿಗೆ ಗೀಳಿಗೆ ಎಲ್ಲ ಮಾಡಕ್ಕೆ ಹೋಗಿದ್ದಿ ಏನಾತ್ರಿ ವರ್ಷ ಇದು ಮಾಡ್ತಾನೆ ಇನ್ನು ಈ ವರ್ಷ ಸಿಕರ್ಣಿ ಮಾಡಿಲ್ಲ ಮಾವಿನ ಹಣ್ಣಿನ ಸಿಕರ್ಣಿನೂ ಮಾಡ್ತಿದ್ನಿ ಮತ್ತು ಮಾವಿನ ಹಣ್ಣಿಗೆ ಹೇಳ್ಬೇಕಲ್ಲ ಸುಮ್ಮನಾದ್ನಿ ಮತ್ತು ನೀವು ಹೊಲಕ್ಕೆ ಹೊಂಟಿದ್ರಲ್ಲ ಮತ್ತಾಗಿ ಉಂಡು ಹೊಕ್ಕಿರಿ ಬಿಸಿ ಹೋಳಿಗೆ ಮಾಡಿದ್ರೆ ಕಠಿಣ ಸಾರು ಅನ್ನ ಹೋಳಿಗೆ ಮಾಡಿದ್ರೆ ಉಂಡು ಹೊಕ್ಕಿರಿ ಅಂತಂದು ಲಘು ಎತ್ತು ಬ್ಯಾಳಿ ಹಾಕಿದ್ನಿ ರೀ ಡಾಕ್ಟ್ರು ನಿನಗೆ ಒಂದಿಟ್ಟು ಇದನ್ನು ತೊಗೊಳಕ್ಕೆ ಹೇಳ್ಯಾರ ಭಾಳ ಕೆಲಸ ಮಾಡಬೇಡ ಅಂತಂದು ಆದ್ರೂ ಬರೀ ರಿಸ್ಕಿನವು ಕೆಲಸ ಮಾಡ್ಕೊಂಡು ಕುಂದಿರ್ತಿ
ಏನು ಭಾಳ ಜನದ ಅಡಿಗೆ ನನಗೂ ನಿನಗೂ ಇಬ್ಬರಿಗೆ ಅಲ್ಲ, ಹಂಗಾಗಿ ಲಘು ಲಘು ಸ್ವಲ್ಪ ಬೇಳೆ ಹಾಕಿದ್ದೆ, ಒಂದು 1/4 kg ಅಷ್ಟು. ಅದು ಒಂದು 7-8 ಹೋಳಿಗೆ ಆಗ್ಯಾವು. ಅನ್ನ ಮಾಡೀನಿ, ಕಠಿಣ ಸಾರು ಆಗೈತ್ರಿ. ನೀವು ಅರಿಬೇವನು ಹಾಕೊಂಬಂದ್ಬಿಡ್ರಿ, ನಾನು ನಿಮಗೆ ಡಬ್ಬಿ ಕಟ್ಟಿಟ್ಟು ಉಣ್ಣಾಕ ನೀಡ್ಬಿಡ್ತಾನಂತೆ. ಮತ್ತು ನಂದು ಪೂಜೆ ಎಲ್ಲ ಮತ್ತು ನಿನಗೂ ಹಜ್ಜಕತಿ ಪೂಜೆ ಅದನ್ನ ಮಾಡೋಕಂದು ಪೂಜೆನೂ ಮಾಡೇನಿ. ಇನ್ನೇನಿಲ್ಲ ನೋಡಿ ಕೆಲಸ. ಇನ್ನು ನಾನು ಹೋಗತ್ಲೆ ಒಂದಿಟ್ಟು ಅಡ್ಡಾಗು, ಏನು ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ. ಬದುಕು ಮತ್ತೊಂದು ಕಟ್ಟಿಗೆ ಇಲ್ಲ ಅಂದ್ರೆ ಮತ್ತೆ ಕಟ್ಟಿಗೆಗೆ ಹೋದಿದಿ, ನಾನು ತರ್ತಾನಂತ ಬರ ಮುಂದೆ ಕಟ್ಟಿಗೆನ. ಹ್ಞೂ ರೀ, ಕಟ್ಟಿಗೆನೂ ಇಲ್ಲ ಅಪ್ಪಟ್ಟು, ಒಂದು ಸ್ವಲ್ಪ ಇದ್ದಾವೆ. ಇವಾಗ ಎಟ್ಟೇನಿ ಆಕಿನೂ ಲಕ್ಷ್ಮಿ ಓಸ್ ಕೊಟ್ಟಿದ್ಲು ಕಟ್ಟಿಗೆನ. ಇದ್ರು ಸಗಣಿವು ಕುಳ್ ಕೊಟ್ಟಿದ್ಲು, ಅವು ಅಷ್ಟು ಖಾಲಿ ಆದವು ರೀ. ಆತು ತಗೋ, ಬರ ಮುಂದೆ ನಾ ಕಟ್ಟಿಗೆವನು ತೊಗೊಂಬರ್ತಾನೆ. ನೀನು ಅಲ್ಲಿ ನಂಡು ಮನೆಗೆ ಉಣ್ಣಾಕ ತೊಗೊಂಬ, ನನಗೆ ಅಷ್ಟೊತ್ತಿಗೆ ಹರ್ಬಿಯವನು ಹಾಕ್ಕೊಂತಾನೆ. ಹ್ಞೂ ಆತು ತಗೋರಿ. ಇದು ಒಂದಿಟ್ಟು ಸಾರದು ಕುದಿಯತ್ಲೆ ಇವ್ರು ಅರ್ಬಿ ಹಾಕೊಂತಾರ, ಅಟ್ಟತ್ತಿಗೆ ಹೋಳಿಗೆ ಅದನ್ನ ನೀಡ್ಕೊಡ್ತಾನೆ. ತುಪ್ಪ ಅದು ಇದ್ದಿದ್ರೆ ಚಲೋ ಆಕತ್ತು. ಏನು ಮಾಡೋಣ, ತುಪ್ಪನೂ ಇಲ್ಲ, ಹಾಲು ಇಲ್ಲ. ಹಾಲು ಹಾಕ್ಕೊಂಡು ಉಂಟಿದ್ರಿ ಇವರು. ಮನ್ಯಾಗ ಬೇಕಾದಂಗೆ ದನಕರುಗಳು ಹಿಂಡ್ತಿದ್ವು, ಹಾಲಿಗೆ ಏನು ಬರ ಇದ್ದಿಲ್ಲ. ಇಲ್ಲಿ ಹಾಲಿಗೆ ಅಂಗಡಿಯಾಗ ತೊಗೊಂಬರ್ಬೇಕು ಹಾಲು, ಡೇರಕ್ಕೆ ಹೋಗಿ. ಹಾಲಿಲ್ಲ, ಒಂದು ತಟಕ್ಕೆ ತುಪ್ಪ ಇದ್ರೆ ಹಾಕೊಟ್ಟಿದ್ರೆ ತಿಂತಿದ್ರು ಪಾಪ. ತುಪ್ಪ ಹಾಲಿಗೆ ಉಂಡಾರು. ಏನು ಮಾಡೋದು, ಪರಿಸ್ಥಿತಿ ಎಲ್ಲೆಲ್ಲಿ ತಂದು ನಿಂದ್ರಿಸ್ತತ ಏನು ಮಾಡೋದು, ಎಲ್ಲದಕ್ಕೂ ಸುಧಾರಿಸ್ಬೇಕು. ಅವಾಗ ಫೋನ್ ಹಚ್ಚಿ ಮಾತಾಡೋಣ ಅಂದ್ರೂ ಆಗೋಲ್ದು. ಎಲ್ಲಿ ಎದಿ ಹೊಡಿತಾಳವ್ವ, ಮೊದ್ಲ ಆಟಿಂದು ಆಪ್ರೇಷನ್ ಮಾಡಿಸ್ಕೊಂಬಂದಾರ, ಇದನ್ನು ಹೇಳೋದು ಬ್ಯಾಡ ತೆಗಿ ಅಂತಂದು ಸುಮ್ಮನಾಗೇನು ನಾನು. ಸುಧಾರಿಸಿ ಹೇಳಿದ್ರಾತು ಅಂದ್ರೆ ಇವರು ಅವು ಅಪ್ಪನಿದ್ರಿಗೆ ಹೇಳ್ತೀನಿ, ಅಪ್ಪ ಹೇಳ್ತತಿ ಹೋಗಿ ನಿಮ್ಮಪ್ಪ ಅಂತಂದು ಅಂದಿದ್ರು. ಏನು ಮಾಡೋದ ಏನು ಅನ್ನಂಗಾಗೈತಿ. ಒಂದು ಅರ್ಬಿ ಹಾಕೊಳ್ಳೋದು ಆತು ಶೋಭಾ, ಲಘು ತೊಗೊಂಬ, ಮತ್ತೆ ಹೊತ್ತಾಕತ್ ನನಗೆ ಮತ್ತೆ. ಹ್ಞೂ ರೀ, ಬಂದೆ. ನಮ್ಮ ಹೊಲಕ್ಕೆ ಹೋಗೋದಾದ್ರೆ ಹೆಚ್ಚು ಕಮ್ಮಿ ಹೋಗಿದ್ರು, ಮಂದಿ ಹೊಲಕ್ಕೆ ಬದುಕಿಗೆ ಹೋಗ್ಬೇಕು ಪಾಪ, ಅವ್ರು ಹೇಳಿದ ಹೊತ್ತಿಗೆ ಹೋಗ್ಬೇಕು. ಆತ್ರಿ, ಬನ್ನಿ. ಇದ್ರಾಗ ಬುತ್ತಿ ಅದನ್ನ ಕಟ್ತಾನೆ, ಒಂದ್ರಾಗ ಸಾರು ಹಾಕಿ ಅನ್ನ ಹಾಕಿ ಒಂದ್ರಾಗ ಹೋಳಿಗೆ ಇಟ್ರೆ ಚಲೋ ಆಕತಿ. 3 ಡಬ್ಬಿ ಚಲೋ ಐತಿದ್. ಹಂಗ ನನಗೆ ಬುತ್ತಿ ಅದನ್ನ ಕಟ್ಬಿಡು ಶೋಭಾ, ಮತ್ತೆ ಕಟ್ಕೊಂತ ನಿಂದ್ರು ಬೇಡ, ಹೊತ್ತಾಕತ್ ನನಗೆ. ಅದಕ್ಕೆ ಲಘು ಲಘು ಹಿಡ್ಕೊಂಬ. ರೀ, ಬಂದೆ ರೀ, ತಗೋರಿ. 2 ಹೋಳಿಗೆ ಹಾಕಕ್ಕೆ ಹೋಗಿದ್ದಿ, ಸಾಕು ಒಂದು ಹಾಕು, 2 ತಿನ್ನಂಗ ಹಂಗಿಲ್ಲ. ತಗೋರಿ, 2 ಹೋಳಿಗೆ ತಿಂತಿದ್ರಿ ಯಾಕೆ? ಹಂಗಲ್ಲ, ಅದಕ್ಕೆ ಏನಿಲ್ಲಲ್ಲ ತುಪ್ಪ, ಅದು ತಿನ್ನಂಗೆ ಅನ್ಸಂಗಿಲ್ಲ ಭಾಳ. ಹ್ಞೂ ರೀ, ಇವತ್ತು ದುಡ್ದು ದೂರಕ್ಕೆ ಏನಾರ ಬರ್ತಾವಲ್ಲ, ಒಂದು 1/4 kg ಅಷ್ಟು ತೊಗೊಂಬಂದ್ಬಿಡ್ರಿ. ಇದನ್ನು ಬೆಣ್ಣಿನ ಇವ್ರ ಮನ್ಯಾಗ ಸಿಕ್ತತನ ನೋಡ್ರಿ, ಕೆಂಚಮ್ಮರ ಮನ್ಯಾಗ ಸಿಕ್ಕ್ರ ಒಂದು 1/4 kg ಅಷ್ಟು ತೊಗೊಂಬಂದ್ಬಿಡ್ರಿ. ಕಾಸಿದ್ರಾತು, ಚಲೋ ಆಕತಿ. ನೋಡಂತಡಿ, ನಿನ್ನಿದಕ್ಕೆ ಎಲ್ಲ ಕಾಯಿಪಲ್ಲೆ, ಎಲ್ಲ ತರಕಾರಿ, ಇದು ಸಕ್ರೆ, ಚಾ ಪುಡಿ, ಬೆಲ್ಲ, ಬ್ಯಾಳೆ ಎಲ್ಲ ತೊಗೊಂಬಂದಾನೆ. ಇವತ್ತು ನೋಡೋಣ ಒಂದಿಟ್ಟು ಲಘುನ ಹೊಂಟಾನ, ಅದಕ್ಕೆ ಬದುಕಿಗೆ 5-6 ಗಂಟೆ ತನಕ ಮಾಡಿದ್ರೆ ಸಿಗ್ತಾವ ರೊಕ್ಕ. 1,200 ರೂಪಾಯಿ ಸಿಕ್ಕರೆ ಒಂದು 1/4 kg ಅಷ್ಟು ಬೆಣ್ಣೆ ಅದನ್ನ ಎಲ್ಲ ತೊಗೊಂಬಂದ್ಬಿಡ್ತಾನಂತ. ನಾವು ದವಾಖಾನ್ಯಾಗ ಗುಳಿಗೆ ಕೊಟ್ಟಿದ್ರಲ್ಲ, ಅದಾವ ಖಾಲಿಗ್ಯಾವ ಹೇಳು, ಮತ್ತು ಬರ ಮುಂದೆ ತೊಗೊಂಬಂದ್ಬಿಡ್ತಾನೆ. ಗುಳಿಗೆ ಟೈಮಿಗೆ ತಗೋ. ಇನ್ನೂ ಅದಾವ್ರಿ, ಮನೆ ತೋರಿಸ್ಕೊಂಬಂದವಲ್ಲ, ಇನ್ನೂ ಅದಾವು ಗುಳಿಗಿದೇನು ಚಿಂತಿಲ್ಲ, ತಗೋರಿ ಅದಾವು. ನಾನು ತಿಂದು ಲಘು ಹೊಕ್ಕನಿ. ಡಬ್ಬಿಯದ್ನ ಕಟ್ಟಿಟ್ಟು ಇಲ್ಲ, ಎಲ್ಲ ತಯಾರಾಗೈತಿ. ನೀವು ತಿನ್ನತ್ಲೆ ಡಬ್ಬಿ ತಂದು ಕೊಡ್ತಾನೆ. ತಡ್ರಿ, ನೀರು ತಗೊಂಡ್ಬರ್ತಾನೆ. ಇದು ಲಕ್ಷ್ಮಿನ ಕರೆದು ಹೋಳಿಗೆ ಅದನ್ನ ಹಾಕೊಟ್ಟು ನೀನು ಹಾಕಿ ಕೂಡಿ ಹುಣ್ರಿ ಏನೋ ಪಾಪ. ಹ್ಞೂ ರೀ, ಕರಿತೇನೆ ಆಮೇಲೆ. ರೀ, ನೀರು ತಗೋರಿ. ಅದಕ್ಕೆ ನಾನು ಜಳಕ ಮಾಡಿ ಪೂಜೆ ಮಾಡೀನಿ. ಲಘು ಲಘು ತಿನ್ನು, ಏನಾಗಂಗಿಲ್ಲ ಏನು. ಮತ್ತು ಜಳಕ ಮಾಡ್ಕೊಂತ ಕುಂದ್ರು ಬೇಡ. ಜಳಕ ಮಾಡಿ ತಿಂದ್ರ ತಡಿ ಅಂತಂದು 12-1 ಮಾಡ್ಕೋಬೇಡ. ಹೊಟ್ಟೆಗ ಕೂಸೈತಿ ಅನ್ನೋದು ನೆನ್ಪಿಟ್ಕೊಂಡು ಲಘು ಲಘು ತಿನ್ನು, ಏನಾರ ಒಂದಿಟ್ಟು ಹೊಟ್ಟಿಗೆ. ಇಲ್ರಿ, ಈಗ ನೀವು ಹೋಗಿ ಹೋದ್ಮ್ಯಾಗ ಒಂದಿಟ್ಟು ಅಡುಗೆ ಮನೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಜಳಕ ಮಾಡಿ ತಿಂದಾಬಿಡ್ತೇನೆ. ಅದ ಮತ್ತೆ ಜಳಕ ಮಾಡ್ಕೊಂಡು ಕುಂತು ಬಿಡು. ದೊಡ್ಡ ಉಣಿವಿ ಅದು ಹೆಂಗೆ ತಿನ್ನಕತ್ತೈತಿ ಹೇಳ್ರಿ, ವಾರ ಸೋಮವಾರ ಅದ್ರಾಗ ಜಳಕ ಮಾಡಿ ತಿಂದ್ರೆ ಸಮಾಧಾನಪ್ಪ. ಯಾವಾಗ ಹಂಗ ತಿಂದಿಲ್ಲ ನಾವು. ಆತಾತು, ನೀ ನನ್ನ ಮಾತೇನು ಕೇಳ್ತಿದ್ದಿ. ಮತ್ತು ದಬ್ಬಿ ತಂಬೋಕ್ ಲಘು. ಹೋಳ್ಗೆ ಒಂದ ಹಾಕು, ಮತ್ತು 2 ಹೋಳ್ಗೆ ಹಾಕ್ಬೇಡ. ನನಗಿಲ್ಲೇ 2 ಹೋಳ್ಗೆ ತಿಂದಾನಿ, ಮತ್ತು ಅಲ್ಲಿ 2 ಹಾಕ್ಬೇಡ. 1 ಹೋಳ್ಗೆ ಹಾಕಿ ಅನ್ನ ಸಾರು ಹಾಕ್ಬಿಡು. ಹ್ಞೂ ಆತ್ರಿ, ತಗೋರಿ. 3 ದಬ್ಬಿದೆ, ಅದ್ರಾಗ ಒಂದ್ರಾಗ ಸಾರು, ಒಂದ್ರಾಗ ಅನ್ನ, ಒಂದ್ರಾಗ ಹೋಳ್ಗೆ ಹಾಕ್ಯ ನೋಡು. ಇರ್ಲಿ ತಾಂಬ. ಇನ್ನೊಂದು ಹೋಳ್ಗೆ ಹಾಕ್ಸ್ಕೊಳ್ಬಿಟ್ಟು ಲಘು ಲಘು ಹಾಳಿ ಸುತ್ತಿ ಬಿಡ್ತಿದ್ದೆ ನೋಡು. ನಾನು ಬಾಳೆದಲ್ಲಿ ಇದ್ವಾ, ನಿನ್ನೆ ಲಕ್ಷ್ಮಿ ಕೊಟ್ಟಿದ್ಲು, ಇವತ್ತು ಎಡಿ ಮಾಡಕ್ಕೆ ಬಾಳೆದಲ್ಲಿ ಚೋಳಾಕ ನೋಡು ಅಂತಂದು ಅದಕ್ಕೆ ನಿಮಗೊಂದು ಹಾಕ್ಕೊಟ್ಟೆ. ಬಾಳೆದೆಲ್ಲ ಗತಿ ಅಂದ್ರೆ ರುಚಿ ಅನಿಸ್ತೈತಿ ಅಂದೆ. ತಗೋ, ನಾನು ಹೊಲಕ್ಕೆ ಹೋಗ್ಬರ್ತಾನೆ. ಹುಷಾರು ಮನೆ ಕಡೆ. ಇನ್ನು ಒಟ್ಟು ತುಂಬ ಉಂಡು ಇರು. ಬ್ಯಾಸರ ಆತಂದ್ರೆ ಲಕ್ಷ್ಮಿ ಮನೆ ಅಂತೇಳಿ ಹೋಗು ಕುಂತು.
ಏನ ಹ್ಞೂ ರೀ ನಾ ಊಟ ಮಾಡ್ತೇನೆ, ನೀವು ಹೊರ ತುಂಬ ಉಣ್ರಿ, ಲಘು ಬರ್ರಿ ಮನೆಗೆ. ಬರ್ತಾನೆ ತಗೋ. ಒಂದಿಟ್ಟು ಹೊತ್ತಾಗಿ ಬದುಕು ಮಾಡಿದ್ರ ದುಡ್ಡು ಜಾಸ್ತಿ ಕೊಡ್ತಾರ ಅಂತ ಅಟ್ಟ ಪಗಾರನ. ಏನು ಮೈ ಮುರಿಯೋ ತನಕ ಬದುಕು ಮಾಡ್ಕೊಂಡು ಸುಸ್ತಾಗೋದೇನು ಬೇಡ ಏನು. ಹೊಲ್ದಾಗ ನಮ್ಮ ಹೊಲ್ದಾಗ ಹೆಂಗೆ ಬದುಕು ಮಾಡ್ತಿದ್ರಲ್ಲ ಅಟ್ ಮಾಡಿ ಬರ್ರಿ ಏನು. ತೀರ ಮೈಗೆ ನುಗ್ಗಂಗೆ ಮಾಡ್ಕೋಬೇಡ್ರಿ. ಇಲ್ಲ ಬರ್ತಾನೆ ಲಘುನ, ಹೋಗಿ ಬರ್ತಾನೆ. ಆತ್ರಿ. ಹೋಗಿ ಬರ್ರಿ. ಇವರು ಹೋದ್ರೆ ಒಂದು ಚಾವತ್ತು ಕುಂದಿರ್ತಾನವ ಇವ, ಸಾಕದಂಗಾತ. ಬೆಳಗ್ಗೆ ಲಘುನ ಎದ್ದು ಬಿಟ್ನೆ, ಈಗ ನಿದ್ದು ಬರಾಕತ್ತವ. ಅಡುಗೆ ಮನೆಯಾಗ ಎಲ್ಲ ತೆಗೆದು ಮುಚ್ಚಿಟ್ಟು ಬಂದ್ಬಿಡ್ತಾನೆ. ಸಾರಿಂದ ಕುದಿಯಾಕೆ ಇಟ್ಟಿದ್ದೆ ಸಣ್ಣಗೆ, ಕಠಿಣ ಸಾರು ಎಷ್ಟು ಕುದಿತೈತೆ ಅಷ್ಟು ರುಚಿ ಅಂತಂದು. ಶೋಭಾ ಬಾ ಲಕ್ಷ್ಮಿ, ಬಾ. ಏನು ಅಣ್ಣ ಹೋತೇನು ಬದುಕಿಗೆ ಈಗ ಕಾಣ್ತಲ್ಲಿ. ನಾ ಏನು ಮಾತಾಡ್ಸಿದ್ರೆ ಅತ್ಲ ಹೊಂಟುತ್ತಾ ಮಸುಮ್ ಬಂದಿತ್ತಾಗ. ಈಗ ಹೋದ್ರು ನೋಡಿ ಲಕ್ಷ್ಮಿ. ನಾನು ಲಘು ಎದ್ದು ಬ್ಯಾಳೆ ಹಾಕಿದ್ದೆ, ದೊಡ್ಡ ಉಣಿವೆಲ್ಲ, ಅದಕ್ಕೆ ಬ್ಯಾಳೆ ಹಾಕಿ ಹೋಳ್ಗೆ ಮಾಡಿ ಕಠಿಣ ಸಾರು ಮಾಡಿ ಅನ್ನ ಮಾಡಿದ್ನೆ. ಉಂಡು ತೊಗೊಂಡು ಹೋದ್ರು ನೋಡಿ ಡಬ್ಬಿನ. ಅಯ್ಯೋ ಅಲ್ಲ, ಎದಕ್ಕೆ ಬ್ಯಾಳೆ ಗಿಡ ಹಾಕಕ್ಕೆ ಹೋಗಿದ್ದಿ? ನಾನು ಹಾಕಿದ್ದೆ, ಮತ್ತು ಅದಕ್ಕೆ ಹೇಳೋಣಂತ ಬಂದೆ. ಅಲ್ಲಿಗೆ ಬಂದು ಬಾ ಉಣ್ಣಾಕ ಅಂತಂದು ಕರ್ಯಾನಂತ ಬಂದಾನೆ. ಎಲ್ಲ ಲಘು ನಾ ಬ್ಯಾಳೆ ಹಾಕಿ ಅಲ್ಲೇ ಹೋಳಿಗೆ ಮಾಡೀನಿ. ನಿಮ್ಮ ಅಣ್ಣನ ಹೇಳೋಗ್ಯಾರ ನೋಡು, ಲಕ್ಷ್ಮಿನ ಕರೆದು ಇಬ್ರು ಕೂಡ ಉಣ್ರಿ ಅಂತಂದು. ನೀನ ಬಾ ಇಲ್ಲೇ ಉಣ್ವಂತೆ ಅಂತ, ಮಧ್ಯಾಹ್ನ ಅಲ್ಲಿ ಬೇಕಾರ ಉಣ್ವಂತಿ ಮನ್ಯಾಗ. ನೀನು ಚಲೋ ಆತು ಬಿಡು. ಉಣ್ಣಾಕ ಕರ್ಯಾನಂತ ಬಂದ್ರೆ ನನಗೆ ಇಲ್ಲೇ ಉಣ್ಣು ಅಂತಿದ್ದಿ. ಎದಕ್ಕೆ ದವಾಖಾನ್ಯಾಗ ಒಂದಿಟ್ಟು ಆರಾಮ್ ತಗೋರಿ ಅಂತ ಹೇಳ್ಯಾರಂತ. ಮತ್ತೆ ಎದಕ್ಕೆ ಅಷ್ಟು ಅಜ್ಜಿ ತೊಗೊಂಡು ಬದುಕು ಮಾಡಕ್ಕೆ ಹೋಗಿದ್ದಿ ಲಘು ಎದ್ದು? ಮಾಡಿ ರೂಢಿಗೈತೆ ಲಕ್ಷ್ಮಿ. ವರ್ಷ ನಾವು ಮಾಡೇ ಮಾಡ್ತೇವೆ. ಒಟ್ಟ ಇದಕ್ಕೆ ಕಾರು ಹುಯಿಗೆ ಹೋಳಿಗೆ ಮಾಡಿಲ್ಲ ಹಂಗೆ ಬಿಡಂಗಿಲ್ಲ. ಹಂಗಾಗಿ ತಡಿ ಮತ್ತು ಮಾಡಿದ್ರೆ ಆತು ಅಂತಂದು ನಿನ್ನೆಲ್ಲ ತೊಗೊಂಬಂದಿದ್ರ. ಕಾಯಿಪಲ್ಯ ಆತು, ಇದು ರೇಷನ್ ಆತು, ಮತ್ತೆಲ್ಲ ಇತ್ತಲ್ಲ, ಅದಕ್ಕೆ ಲಘು ಹಾಕಿ ಮಾಡಿದೆ. ಚಲೋ ಮಾಡಿದೆ ಬಿಡು. ನಾನು ಉಣ್ಣಾಕ ಕರ್ಯಾನಂತ ಬಂದಾಕಿಗೆ ಮಾಡೇ ನಿಂತಿದ್ದಿ. ಓಸು ಕಟ್ಟಿಗಿದ್ದಿಲ್ವಾ? ಹೋಗ್ಬರ್ನೇನು ಕಟ್ಟಿಗೆಗೆ? ಅಣ್ಣ ನಾನು ನಿನ್ನ ಇಬ್ಬರನ್ನು ಕೂಡೆ ಹೊಡಿತಾನ ಏನು ಅಲ್ವಾ ಇವ? ಬಸ್ಸರ ಹೆಣ್ಮಗಳನ್ನ ಎಲ್ಲಿ ಕಟ್ಟಿಗೆ ಕರ್ಕೊಂಡು ಹೋಗಕ್ಕೆ ಹೋಗ್ಲಿ ಅಲ್ವಾ ಇವ? ಬೇಕಂದ್ರೆ ಕಟ್ಟಿಗೆ ನಾನು ಅದಾವಲ್ಲಿ, ಅದನ್ನ ತಗೋ ಏನು. ಮತ್ತು ನಾನು ಹೇಳ್ತಾನೆ ನನ್ನ ಗಂಡಗ ತೊಗೊಂಬರ್ತಾರೆ ಕಟ್ಟಿಗೆನ. ಇಲ್ಲ, ನಿಮ್ಮ ಅಣ್ಣನೇ ಹೇಳೋಗ್ಯಾರ ಕಟ್ಟಿಗೆ ತೊಗೊಂಬರ್ತಾನೆ ಅಂದು. ನಾನು ಕುಂತು ಬ್ಯಾಸ್ರಿ ಬಿಡ ಮನ್ಯಾಗ. ನಮ್ಮ ಮನ್ಯಾಗಾದ್ರೆ ಹಾಕ್ಳದನ್ ಕರುಗಳು ಚಾಕ್ರಿ ಇದಾಗದ. ಏನಿಲ್ಪ ಆತಲೆ ಅಡಿಗೆನ ಆದಂಗೆ ಆತು. ಇನ್ನೇನೈತಿ ಕೆಲಸ ಏನಿಲ್ಲ, ಅದಕ್ಕೆ ಕಟ್ಟಿಗೆನಾರ ಮಾಡ್ಕೊಂಬಂದ್ರೆ ಆತು ಅಂತ ಅನ್ಕೊಂಡೆ. ಅಡ್ವಾ ಆರಾಮ್ ತಗೋ. ನೋಡಿದ್ರಲ್ರಿ ಸ್ನೇಹಿತರೆ, ನಿನ್ನೆ 2 ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ. ಒಂದು ವಿಡಿಯೋ ಮಾಡತ್ಲೇ ನನಗೆ ಸಾಕಾಗೋತು. ನಿನ್ನೆ ಮಕ್ಕಳು ಮನೆಯಾಗಿರೋದು, ಮನೆಯಾಗಿನ ಕೆಲಸ. ಈಗ ನೋಡ್ರಿ ಇನ್ನೂ ಕೆಲಸ ಏನೂ ಆಗಿಲ್ಲ ನನಗೆ. ಫಸ್ಟ್ ವಿಡಿಯೋ ಮಾಡೀನಿ, ಈಗ ಇನ್ಮೇಲೆ ಕೆಲಸ ಮಾಡ್ಕೋಬೇಕು. ವಿಡಿಯೋ ಅಪ್ಲೋಡಿಗಿಟ್ಟು ಇನ್ನೂ ಎಡಿಟಿಂಗ್ ಆಗಕತ್ತೈತ್ರಿ. ಇನ್ನೂ 1 ತಾಸು ಆಕತಿ ನಂದು. ಇನ್ನೂ ನಾಷ್ಟ ಇಲ್ಲ, ಏನಿಲ್ಲ. ಇವಾಗ 11:30 ಆಗಕ್ಕೆ ಬಂದೈತೆ ಅಲ್ಲ ಟೈಮು. ನಾಷ್ಟ ಇಲ್ಲ, ಕೆಲಸ ಇಲ್ಲ. ಇನ್ನು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡುಗೆಗೆ ಏನಿಲ್ಲ, ಇನ್ನು ಅಡುಗೆ ಮಾಡಬೇಕು. ಹಾಗಾಗಿ ಫಸ್ಟ್ ವಿಡಿಯೋ ಮಾಡ್ಬಿಡೋಣ ಒಂದು ಅಂತಂದು ವಿಡಿಯೋ ಮಾಡಕತ್ತೇನೆ ರೀ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಕಥೆನ ಮತ್ತು ಸಂಜೆ ಮುಂದೆ ಇನ್ನೊಂದು ಹಾಕಕ್ಕೆ ಟ್ರೈ ಮಾಡ್ತೇನೆ ರೀ. ಕಮೆಂಟ್ ಮಾಡಿರಿ ಸಾಯಂಕಾಲ ಇನ್ನೊಂದು ಕತೆ ಬೇಕಂದ್ರೆ.